ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ಯಾರು VO 2026 ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದಿರಲ್ಲ, 2026 ಟೋಟಲ್ ನೋಡಿ 572 ಪೋಸ್ಟ್ ಇದೆ. HK ಮತ್ತು ನಾನ್ HKದು ಆಲ್ರೆಡಿ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಇನ್ನೂ ಕೆಲವೊಂದು ಜನ ನೋಡಿ ಅಪ್ಲಿಕೇಶನ್ನ ಹಾಕಿಲ್ಲ. ಮತ್ತು ನೋಡಿ ಡೇಟ್ನ ಆಗಸ್ಟ್ 7ರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಅಪ್ಲೈ ಮಾಡೋರಿದ್ದರೆ ಮಾಡ್ಬೋದು. ಮತ್ತು ನೋಡಿ ಪೇಮೆಂಟ್ ಮಾಡೋಕ್ಕೆ ಆಗಸ್ಟ್ 10ಕ್ಕೆ ಲಾಸ್ಟ್ ಡೇಟ್ ಇದೆ. ಸೊ ಇದೇ ಒಂದು ಸಲ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ. ಸರ್ವರ್ ಪ್ರಾಬ್ಲಮ್ ಇದೆ ಅಂತೇಳಿ ಎಕ್ಸ್ಟೆಂಡ್ ಮಾಡಬೇಕಂತೇಳಿ KEಗೆ ಕೇಳ್ಕೊಂಡಿದ್ರು, ಆದ ಕಾರಣ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೋಡಿ, ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಟೋಟಲ್ ನೋಡಿ ಎಷ್ಟಂದರೆ ಇನ್ನು 68 ದಿನ ಬಾಕಿ ಉಳ್ಕೊಂಡಿದೆ. ಯಾವುದಕ್ಕೆ? ನಾನ್ HK VO ಎಕ್ಸಾಮ್ಗೆ 68 ದಿನ ಇದೆ. ಮತ್ತು ನೋಡಿ HK ಎಕ್ಸಾಮ್ಗೆ ಇನ್ನೆಷ್ಟಂದರೆ 88 ದಿನ, ಒಂದು 20 ದಿನ ಎಕ್ಸ್ಟ್ರಾ ಇದೆ. ಇಷ್ಟು ದಿನದಲ್ಲಿ ನೀವು ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅಂತೇಳಿ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡ್ತೀನಿ ಇನ್ಮೇಲಿಂದ. ಇನ್ನೇನು 68 ದಿನ ನಾನ್ HKದವ್ರಿಗೆ ಇದೆಯಲ್ಲ, ಇದರಲ್ಲಿ ನೋಡಿ VOಗೆ ಏನು ಕೀ ಟಿಪ್ಸ್ಗಳು. ನಾನಿವಾಗ 2024ರಲ್ಲಿ VO ಬರೆದಿದ್ದೀನಿ, ಅದ್ರ ಸಲುವಾಗಿ ನಾನು ಹೇಳ್ತಿರೋದು VOಗೆ ಏನು ಕೀ ಟಿಪ್ಸ್ಗಳನ್ನು, ಅಂದರೆ ಯಾವ ರೀತಿ ಓದಬೇಕು, ಇನ್ನೇನು ಓದಬೇಕು, ಏನು ಓದಬಾರ್ದು ಅಂಥೇಳಿ ಕೀ ಟಿಪ್ಸ್ಗಳನ್ನು ನಾನು ಹೇಳ್ತಾ ಇರ್ತೀನಿ. ಅದ್ರ ಜೊತೆಗೆ ನೋಡಿ VOಗೆ ಯಾವುದು ಕೀ ಸಬ್ಜೆಕ್ಟ್ಗಳು, ಇದನ್ನೇ ಜಾಸ್ತಿ ಇನ್ನೊಂದು 2 ತಿಂಗಳು 3 ತಿಂಗಳು ಜಾಸ್ತಿ ಫೋಕಸ್ ಮಾಡಬೇಕು, ಆ ಸಬ್ಜೆಕ್ಟ್ಗಳನ್ನು ಹೇಳ್ತೀನಿ. ಇನ್ನೊಂದು ಯಾವುದಂದರೆ ನೋಡಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು. ಆಲ್ರೆಡಿ ನೋಡಿ ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡ್ತಿರ್ತೀರ, ಬಟ್ ಯಾವ ರೀತಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ರಿ, ಎಕ್ಸಾಮಲ್ಲಿ ಸಾಲ್ವ್ ಮಾಡಿದ್ರಿ. ಇವಾಗ ನೀವು VO ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀರಾ, ಅಲ್ಲಿ ನೋಡಿ ನೀವು ಆಲ್ರೆಡಿ 105 ಇಲ್ಲ ಒಬ್ಬೊಬ್ಬರು 110 ಈ ರೇಂಜಿಗೆಲ್ಲ ಸ್ಕೋರ್ ಮಾಡಿದ್ದಾರೆ. 1:3ಗೆಲ್ಲ ಹೋಗಿ ಬಂದಿದ್ದಾರೆ ಲಾಸ್ಟ್ ಟೈಮ್. ಅಂಥವ್ರಿಗೆಲ್ಲ ಇನ್ನೊಂದು 5 to 10 ಮಾರ್ಕ್ಸ್ ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು, ಏನು ಮಿಸ್ಟೇಕ್ಸ್ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡೋಣ. ಇನ್ನೊಂದು ಏನಂದರೆ ನೋಡಿ, ಸಿಲ್ಲಿ ಮಿಸ್ಟೇಕ್ಗಳು. ತುಂಬ ಜನ ನೋಡಿ 110 ಮಾಡಿರ್ತಾರೆ, 115 ಮಾಡಿರ್ತಾರೆ, ಕೆಲವೊಬ್ರು 120 ಮಾಡಿರ್ತಾರೆ, ಬಟ್ ಸಿಲ್ಲಿ ಮಿಸ್ಟೇಕ್ಸಿಂದ 5ರಿಂದ 6 ಕ್ವಶನ್ನ ರಾಂಗ್ ಆಗಿ ಬಂದಿರ್ತಾರೆ. ಸೊ ಇದು ಯಾವ ರೀತಿ ಮಾಡಬೇಕು, ಕ್ವಶನ್ ಪೇಪರ್ ರೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ನೋಡಿ ಎಕ್ಸಾಮ್ನ ಯಾವ ರೀತಿ ಎದುರಿಸ್ತೀರ ಅನ್ನೋದು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಓದ್ಕೊಂಡು ಹೋಗಿರ್ತೀರ, ಎಲ್ಲ ಬುಕ್ಸ್ಗಳನ್ನು ಓದಿರ್ತೀರ, ಎಲ್ಲ ನೋಟ್ಸ್ ಓದಿರ್ತೀರ, ಸೊ ಅಷ್ಟಾದ್ರೂ ಸ್ಕೋರ್ ಬರಲ್ಲ. ಸೊ ಯಾಕಂದರೆ ಅದು ತುಂಬ ಜನ ಏನು ಮಾಡೋದಂದರೆ ಸಿಲ್ಲಿ ಮಿಸ್ಟೇಕ್ಗಳನ್ನು ಮಾಡೋದು, ಗಾಬರಿ ಆಗಿಬಿಡೋದು, ಟೈಮ್ ಮ್ಯಾನೇಜ್ಮೆಂಟ್ ಮಾಡಲ್ಲ. ಇವಾಗ 2 ಅವರ್ ಟೈಮ್ ಇದೆ ಅಂದರೆ 2 ಅವರ್ ಆಗಿರುತ್ತೆ, ಇನ್ನೂ 70 to 60 ಕ್ವಶನ್ಗಳನ್ನು ಅಷ್ಟೇ ಅಟೆಂಡ್ ಮಾಡಿರ್ತಾರೆ. ಸೊ ಅದನ್ನೆಲ್ಲ ನೋಡೋಣ. ಮತ್ತು ಇನ್ನೊಂದು ಏನಂದರೆ ಎಕ್ಸಾಮಲ್ಲಿ ಟೆಕ್ನಿಕ್ಸ್ಗಳು ನೋಡಿ, ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು VO ಓದ್ತಿರೋರಿಗೆ ಎಕ್ಸಾಮ್ ಬರೋವರೆಗೂ 1 by 1 ವಿಡಿಯೋಗಳನ್ನು ಮಾಡ್ತಿರ್ತೀನಿ. ನೋಡಿ ಇವಾಗ ತುಂಬ ಜನ VOಗೆ ಓದ್ತಿರ್ತೀರ. 572 ಹುದ್ದೆಗಳಿದೆ. ಫಸ್ಟ್ ಏನಂದರೆ ನೋಡಿ, ತುಂಬ ಜನ ಇವಾಗೇ ಡಿಮೋಟಿವೇಟ್ ಆಗೋದು. ಇವಾಗ ಎಕ್ಸಾಂಪಲ್ ನೋಡಿ, ನಾನು ಮಂಡ್ಯಕ್ಕೆ ಹಾಕಿದೆ ಅಂತೇಳಿ ಒಬ್ರು ಹೇಳ್ತಾರೆ, ಇನ್ನೊಬ್ರು ಏನು ಹೇಳ್ತಾರೆ, ಅಲ್ಲಿ ಯಾಕೆ ಹಾಕಿದೆಯಾ, ಅಲ್ಲಿ ತುಂಬ ಹೈ ಕಟ್ ಆಫ್ ನಿಲ್ಲುತ್ತೆ, ನೀವು ಅಲ್ಲಿ ಹಾಕಬಾರ್ದು ಆಗಿತ್ತು ಅಂತೇಳಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಸುಮ್ಮನೆ ಹಾಕಿದೆ ಅಂತೇಳಿ ಆ ಓದೋಕ್ಕೆಲ್ಲ ಡಿಸ್ಟರ್ಬ್ ಆಗಿಬಿಡುತ್ತೆ. ಓದೋಕ್ಕೆ ಏನಾಗುತ್ತೆ ಅಂದರೆ ಡಿಸ್ಟರ್ಬ್ ಆಗೋದು ಯಾವ್ದು ಕಾರಣ ಅಂದರೆ, ಇವಾಗ ನೀವು ಅಪ್ಲೈ ಮಾಡಿರೋ ಡಿಸ್ಟಿಕ್ಕಿಗೆ ಬೇರೆದವ್ರು ಏನೋ ಒಂದು ರೀಸನ್ ಹೇಳಿದ ಕಾರಣ. ಸೊ ಅದನ್ನು ನೀವು ತಲೆಯಲ್ಲಿ ಇಟ್ಕೋಬಾರ್ದು. ಇವಾಗ ನೀವು ಯಾವ ಡಿಸ್ಟಿಕ್ ಹಾಕಿದ್ದೀರಾ ಫೈನಲ್ ಮುಗೀತು, ಇವಾಗ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಟಾರ್ಗೆಟ್ ಏನಂದರೆ ಇವಾಗ ಸ್ಟಡಿ ಮೇಲೆ ಇರಬೇಕು, ಸ್ಕೋರ್ನ ಜಾಸ್ತಿ ಮಾಡಬೇಕು ಅಷ್ಟೇ. ಇವಾಗ ಕೆಲವೊಬ್ರು ನೋಡಿ ಬೆಳಗಾವಿಗೆ ಹಾಕಿರ್ತಾರೆ, ಅಲ್ಲಿ ಹೋದ ವರ್ಷ ಕಟಪ್ ಜಾಸ್ತಿ ಆಗಿದೆ, ಈ ವರ್ಷ ಮತ್ತೆ ಕಟಪ್ ಜಾಸ್ತಿ ಆಗ್ಬೋದು, ಅಲ್ಲಿ ಹಾಕಬಾರ್ದಾಗಿತ್ತು ಅಂತೇಳಿ. ಇವಾಗ ಹಾಕಿದ್ದೀರಾ, ಮುಗ್ದೋಯ್ತು. ನೀವೇನು ಮಾಡಬೇಕಂದ್ರೆ ಇವಾಗ ಓನ್ಲಿ ಏನು ಮಾಡಬೇಕಂದ್ರೆ ಸ್ಟಡಿ ಮೇಲೆ ಫೋಕಸ್ ಮಾಡಬೇಕು. ಯಾಕಂದರೆ ಏನೋ ಕಡಿಮೆ ಟೈಮ್ ಉಳ್ಕೊಂಡಿದೆ. HKದವ್ರಿಗೆ ಒಂದು 3 ತಿಂಗಳಿದೆ, ಈಗ ಆಲ್ಮೋಸ್ಟ್ ಒಂದು 88 ಡೇಸ್ ಇದೆ. ಮತ್ತು ನಾನ್ HKದವ್ರಿಗೆ 68 ಡೇಸ್ ಉಳ್ಕೊಂಡಿರೋದು ಅಷ್ಟೇ. ಸೊ ಇದರಲ್ಲಿ ನೋಡಿ ಒಂದು 8 ದಿನ ತೆಗೆದ್ರೆ ಇನ್ನು ನಾನ್ HKದವ್ರಿಗೆ ಒಂದು 60 ದಿನ, 2 ತಿಂಗಳು ಉಳ್ಕೊಂಡಿರುತ್ತೆ. ಇದು ಏನಂದರೆ ಮೇನ್ಲಿ ನೀವು ರಿವಿಷನ್ ಮಾಡಬೇಕು. ಈ ಥರ ಏನಾದರೂ ಯಾವ ಡಿಸ್ಟಿಕ್ಗೆ ಹಾಕಿದ್ದೆ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಸ್ಟಡಿನ ಮಿಸ್ ಮಾಡಬಾರ್ದು. ಫಸ್ಟ್ ಪಾಯಿಂಟ್ ಇದೆ ನೋಡಿ. ಇವಾಗ VOದವ್ರು ತುಂಬ ಜನ ಕಮೆಂಟ್ನ ಮಾಡ್ತಿದ್ರು ಈ ರೀತಿ. ಮತ್ತು ಇನ್ನೊಬ್ರು ನೋಡಿ ಅಪ್ಲಿಕೇಶನ್ ಹಾಕುವಾಗ ಏನು ಹೇಳ್ತಿದ್ರು ಅಂದರೆ, ಅಪ್ಲಿಕೇಶನ್ ಹಾಕಿದ್ದಾರೆ ಬಟ್ ಏನಂದರೆ ಸ್ವಲ್ಪ ಸಿಲ್ಲಿ ಮಿಸ್ಟೇಕ್ಸ್ ಆಗಿದೆ, ನಾನು ಎಸ್ ಕೊಡಲ್ಲಿ ನೋ ಕೊಟ್ಟಿದ್ದೀನಿ, ಸೊ ಈ ರೀತಿ ಮಾಡಿದ್ದೀವಿ, ಅದು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ. ಸೊ ಇದೇನು ಪ್ರಾಬ್ಲಮ್ ಆಗಲ್ಲ. ಅಪ್ಲಿಕೇಶನಲ್ಲಿ ನೋಡಿ ಇವಾಗ ಡಿಗ್ರಿ ಒಬ್ಬೊಬ್ರು ಏನು ಹೇಳ್ತಿದ್ರು ಅಂದರೆ, ಡಿಗ್ರಿ ಪರ್ಸೆಂಟೇಜು ನಾನು 75 ಆಗಿದೆ, ಬಟ್ ಅಲ್ಲಿ 70 ತೊಗೊಂಡಿದೆ ಅಂತೇಳಿ. ಸೊ ಅದನ್ನೆಲ್ಲ ನೋಡಲ್ಲ. ಹಾಕಿದ್ದೀರಾ ಮುಗೀತು, ಪಾಸ್ ಆರ್ ಫೇಲ್. ನೀವು ಪಾಸ್ ಆಗಿದ್ದೀರಾ ಅಥವಾ ಫೇಲ್ ಆಗಿದ್ದೀರಾ ಅಷ್ಟೇ ನೋಡೋದು. ನಿಮ್ಮದು ಮಾರ್ಕ್ಸ್ ಕಾರ್ಡು ಕಾನ್ವೊಕೇಶನ್ ಸಬ್ಮಿಟ್ ಮಾಡಿದ್ರೆ ಮುಗೀತು, ಅಷ್ಟೇ ಇರುತ್ತೆ. ಸೊ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಈ ರೀತಿದು ಫಸ್ಟ್ ಒಂದು ತೆಗೆದಾಕ್ಬಿಡಿ ತಲೆಯಿಂದ. ನೋಡಿ ನಾನು ಇವಾಗ ಏನು ಹೇಳ್ತಿದ್ದೀನಲ್ಲ, ಇವೆಲ್ಲ ಓದೋಕ್ಕೆ ಡಿಸ್ಟರ್ಬ್ ಮಾಡುತ್ತೆ, ಇದನ್ನು ಫಸ್ಟ್ ತಲೆಯಿಂದ ತೆಗೆದಾಕಬೇಕು. ಮತ್ತು ನೋಡಿ ನಿಮ್ಮದೇನು 68 ದಿನ ಏನು ಟೈಮ್ ಉಳ್ಕೊಂಡಿದೆಯಲ್ಲ, ಇದು ತುಂಬ ಕ್ರೂಷಿಯಲ್ ಟೈಮ್ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಇವಾಗ ಒಂದು 2 ತಿಂಗಳಿಗಾಗಷ್ಟು ಒಂದು ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. ಸೊ ಅದರ ಪ್ರಕಾರ ತುಂಬ ಟೈಮ್ನ ಸ್ಟಡಿಗೆ ಕೊಡಿ. ಒಂದು 15ರಿಂದ 16 ಅವರು ಸ್ಟಡಿ ಮಾಡಿ. ಇವಾಗ
ನಿದ್ದೆನೂ ಮಾಡಿ, ಅದ್ರ ಜೊತೆಗೆ ಟೈಮ್ ವೇಸ್ಟ್ ಮಾಡಬೇಡಿ. 15ರಿಂದ 16 ಅವರು ಸ್ಟಡಿ ಕೊಟ್ಟು ನೀಟಾಗೆ ಸಿಲೆಬಸ್ನ ರಿವಿಷನ್ ಮಾಡ್ಕೊಳ್ಳಿ. ಇವಾಗ ಸಿಲೆಬಸ್ ಕವರ್ ಮಾಡೋದಿರಲ್ಲ, ಯಾಕಂದರೆ ಆಲ್ರೆಡಿ ನೀವು ಸಿಲೆಬಸ್ನ ಕವರ್ ಮಾಡಿರ್ತೀರ. ರಿವಿಷನ್ ಮಾಡ್ಕೋಬೇಕು. ರಿವಿಷನ್ ಅಂದರೆ ನೋಡಿ, ನೀವು ಏನು ಮಾಡಬೇಕಂದ್ರೆ ಟಾರ್ಗೆಟ್ ಹಾಕ್ಕೋಬೇಕು. ಇವಾಗ ನಿಮಗೆ ಪಾಲಿಟಿ ಇಷ್ಟ ಇದೆನಾ, ಪಾಲಿಟಿ ಇಷ್ಟ ಅಂದರೆ ಒಂದು 2 ದಿನದಲ್ಲಿ ಬೇಗ ಕವರ್ ಮಾಡ್ತೀನಿ ಅನ್ನೋ ಸಬ್ಜೆಕ್ಟ್ನ ಬೇಗ ಕವರ್ ಮಾಡಬೇಕು 2 ದಿನದಲ್ಲಿ. ಇವಾಗ ನೋಡಿ, ಮತ್ತೆ ಸೈನ್ಸ್ಗೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂದರೆ ಒಂದು 3 ದಿನ ಟೈಮ್ ಹಾಕ್ಕೋಬೇಕು. 3ರಿಂದ 4 ದಿನ ಅಂದ್ಕೊಳ್ಳಿ. ಈ ರೀತಿ ಟೈಮ್ ಹಾಕ್ಕೊಂಡ್ರೆ ಬೇಗ ಬೇಗ ರಿವಿಷನ್ಗೆ ಎಕ್ಸ್ಟ್ರಾ ಸಿಗುತ್ತೆ. ಇನ್ನೂ ಏನಿಲ್ಲ ಅಂದರೆ ನೀವು 2ರಿಂದ 3 ಸಲ ರಿವಿಷನ್ನ ಮಾಡ್ಕೋಬೇಕು. ಒಂದು 2-3 ತಿಂಗಳಲ್ಲಿ 2ರಿಂದ 3 ಸಲ ರಿವಿಷನ್ ಮಾಡಬೇಕು. ಇಲ್ಲಿ ನೋಡಿ, ಕಾಂಪಿಟೇಟಿವ್ ಫೀಲ್ಡಲ್ಲಿ ಸಕ್ಸಸ್ ಟಿಪ್ಸ್ ಅಂದರೆ ಏನಂದರೆ ರಿವಿಷನ್. ನನ್ನ ಪ್ರಕಾರ ರಿವಿಷನ್ ಮಾಡಬೇಕು. ಹೊಸ ಬುಕ್ಸು, ಹೊಸ ನೋಟ್ಸ್ ಎಲ್ಲ ತೊಗೊಳ್ಳೋ ಬದಲಿ ಅಥವಾ ಹೊಸ ನೋಟ್ಸ್ ಮಾಡೋ ಬದಲಿ ಏನು ಮಾಡಬೇಕಂದ್ರೆ, ಏನು ಹಳೆ ನೋಟ್ಸ್ನ ನೀವು ಓದ್ಕೊಂಡಿರ್ತೀರಲ್ಲ ಅದನ್ನೇ ರಿವಿಷನ್ ಮಾಡಬೇಕು. ಮತ್ತು ನೋಡಿ, ನಿಮ್ಮದು ಹ್ಯಾಂಡ್ ರಿಟನ್ ನೋಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೋಡಿ ನೀವು ಇವಾಗ ಏನು ಮಾಡಬೇಕಂದ್ರೆ ನೋಟ್ಸ್ಗಳನ್ನು ಮಾಡ್ಕೋಬಾರ್ದು. ಯಾವುದೇ ಕಾರಣಕ್ಕೂ ನೋಟ್ಸ್ಗಳನ್ನು ಮಾಡೋದು ಮತ್ತು ಲಾಂಗ್ ವಿಡಿಯೋಗಳನ್ನು ನೋಡ್ಕೊಂಡು ಕೊಡೋದು. ನೋಡಿ, ಇವಾಗ ಒಂದು ವಿಡಿಯೋದಲ್ಲಿ ಏನು ಹೇಳಿರ್ತಾರೆ ಅಂದರೆ 1 ತಾಸು ವಿಡಿಯೋ ಇರುತ್ತೆ. 1 ತಾಸು ವಿಡಿಯೋದಲ್ಲಿ ಒಂದು 2ರಿಂದ 3 ಟಾಪಿಕ್ ಕವರ್ ಆಗಿರುತ್ತೆ. ನೀವು ಅದನ್ನೇ ನೋಡಿ ಓದಿದ್ರೆ 1 ತಾಸಲ್ಲಿ 30ರಿಂದ 40 ಪೇಜ್ನ ಕವರ್ ಮಾಡ್ಬೋದು. ಫಾಸ್ಟಾಗೆ ರಿವಿಷನ್ ಮಾಡಿಕೊಂಡ್ರೆ 30ರಿಂದ 40 ಪೇಜ್ ಕವರ್ ಮಾಡಿದ್ರೆ ಎಷ್ಟು ಟಾಪಿಕ್ ಕವರ್ ಆಗುತ್ತೆ. ಸೊ ನೋಟ್ಸ್ ಮಾಡೋದು ಮತ್ತು ವಿಡಿಯೋಗಳನ್ನು, ಲಾಂಗ್ ಫಾರ್ಮ್ ವಿಡಿಯೋಗಳನ್ನು ನೋಡಬಾರ್ದು. ಸೊ ಫಸ್ಟ್ ಆಫ್ ಆಲ್ ಇದನ್ನು ಮಿಸ್ಟೇಕ್ನ ಮಾಡೋದು ತುಂಬ ಜನ. ಮತ್ತು ನೋಡಿ, ಡಿಸ್ಕಷನ್ ಭಾಳ ಜಾಸ್ತಿ ಮಾಡಬಾರ್ದು ಇವಾಗ ಡಿಸ್ಕಷನ್. ಯಾಕಂದರೆ ತುಂಬ ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ. 1-2 ಟಾಪಿಕ್ನ ನೀವು ಡಿಸ್ಕಷನ್ ಮಾಡೋ ಅಷ್ಟರಲ್ಲಿ ಟೈಮ್ ತುಂಬ ಹೋಗಿರುತ್ತೆ. ಡಿಸ್ಕಷನ್ನ ನನ್ನ ಪ್ರಕಾರ ಅವಾಯ್ಡ್ ಮಾಡಿ. ಸೊ ಇದನ್ನು ಮಾಡೋದು ಬೇಡ. ಮತ್ತು ನೋಡಿ, ಶಾರ್ಟ್ ನೋಟ್ಸ್ಗಳನ್ನು ಮಾಡ್ಕೊತಿದ್ರೆ ಮಾಡ್ಕೋಬೋದು. ನೋಡಿ, ಇದು ಇಂಪಾರ್ಟೆಂಟ್. ಶಾರ್ಟ್ ನೋಟ್ಸ್ ಇನ್ನೂ 2 ತಿಂಗಳು ಟೈಮ್ ಏನಿದೆಯಲ್ಲ, ಶಾರ್ಟ್ ನೋಟ್ಸ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ದೀನಿ. ಇವಾಗ ಎಕ್ಸಾಂಪಲ್ ನೋಡಿ, ಹಿಸ್ಟ್ರಿ ನಾನು ಏನು ಹೇಳಿದ್ದೀನಿ, ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಯಾರ್ಯಾರು ರಾಜರು ಬರ್ತಾರಲ್ಲ, ರಾಜರು, ಸೊ ಅವ್ರದ್ದು ಏನು ಮಾಡಬೇಕಂದ್ರೆ ಈ ರೀತಿ ರಾಜರು ಮತ್ತು ಅವ್ರದ್ದು ಬಿರುದುಗಳು ನಾನು ಎಕ್ಸಾಂಪಲ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಬಿರುದುಗಳು ನಾನು ಹೀಗೆ ಮಾಡಿರೋದು. ಬಿರುದುಗಳು ಅಂತೇಳಿ ಬರ್ಕೊಂಡು ಪ್ರತಿಯೊಬ್ಬರದು ಇವಾಗ ನೋಡಿ, ಒಂದು 50ರಿಂದ 100 ಜನ ಇರ್ತಾರೆ. 50ರಿಂದ 100 ಜನ ರಾಜರುಗಳು ಬರ್ತಾರೆ. ಸೊ ಅವ್ರದ್ದು ಏನು ಮಾಡಬೇಕಂದ್ರೆ, ನೀವು ನೇಮ್ನ ಬರ್ಕೊಂಡು ಅವ್ರ ಬಿರುದುಗಳನ್ನು ಒಂದು ಪೇಜಲ್ಲಿ A4 ಸೈಜ್ ಶೀಟಲ್ಲಿ ಫೋಲ್ಡ್ ಮಾಡಿಕೊಂಡು, ಈ ರೀತಿ ಫೋಲ್ಡ್ ಮಾಡಿಕೊಂಡು ಬರ್ಕೊಂಡು ಇಟ್ಕೊಂಡ್ರೆ ಈಸಿಯಾಗಿ ರಿವಿಷನ್ನ ಮಾಡ್ಕೋಬೋದು. ಸೊ ಈ ರೀತಿ ಮಾಡಬೇಕು. ಇವಾಗ ನೀವು ಎಕ್ಸ್ಟ್ರಾ ಏನು ಹಿಸ್ಟ್ರಿನ ಕಂಪ್ಲೀಟಾಗಿ ಓದೋಕ್ಕಾಗಲ್ಲ. ಈ ರೀತಿ ಮಾಡಿದ್ರೆ ಲಾಸ್ಟ್ ಒಂದು ವೀಕಲ್ಲಿ ಈ ರೀತಿ ಇವು ಶಾರ್ಟ್ ನೋಟ್ಸ್ ಏನು ಮಾಡಿರ್ತಾರಲ್ಲ ಇದನ್ನು ಓದ್ಬೋದು. ಯಾಕಂದರೆ VO ಮತ್ತು PC ಅಂತ ಎಕ್ಸಾಮಲ್ಲಿ ಇದೇ ರೀತಿ ಕೇಳೋದು. ನೀವು ಇನ್ನೊಂದರಲ್ಲಿ ಏನು ಮಾಡಬೇಕಂದ್ರೆ ನೇಮ್ ಅಂತ ಬರ್ಕೊಳ್ಳಿ, ಹೆಸರು. ಈ ರೀತಿ ಶಾರ್ಟ್ ನೋಟ್ಸ್ಗಳನ್ನು ಮಾಡಿ ಇಟ್ಕೋಬೇಕು. ಇನ್ನೊಂದರಲ್ಲಿ ಏನಂದರೆ ಆರ್ಗನೈಸೇಷನ್, ಸಂಸ್ಥೆಗಳಂತ ಬರ್ಕೊಂಡು ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಏನು ಬರುತ್ತಲ್ಲ ಎಲ್ಲನೂ ಯಾರೋ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿರ್ತಾರಲ್ಲ ಅವ್ರ ನೇಮ್ಗಳನ್ನು ಬರೆದು A4 ಶೀಟಲ್ಲಿ ಏನು ಹೇಳಿದ್ದೀನಲ್ಲ ಫೋಲ್ಡ್ ಮಾಡಿಕೊಂಡು ಬರ್ಕೊಳ್ಳಿ. ಸೊ ಈ ರೀತಿ ಮಾಡಿದ್ರೆ ನೆನಪುಳಿಯುತ್ತೆ. ಮತ್ತು ನೋಡಿ, ಇಲ್ಲಿ ಇನ್ನೊಂದು ಕಾಲಮಲ್ಲಿ ಏನಂದರೆ ನೋಡಿ, ಇಯರ್, ವರ್ಷನ ಬರ್ಕೋಬೋದು, ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡೋದು. ಈ ರೀತಿ ಮಾಡೋಕ್ಕೆ ನೋಡಿ ನಿಮಗೆ 1 ತಾಸು ಟೈಮ್ ಹಿಡಿಬೋದು. ಈ ರೀತಿ ಹೆಸರು, ಸಂಸ್ಥೆ ಮತ್ತು ಇಯರು ಒಂದು ಬುಕ್ಸ್ ತೊಗೊಳ್ಳೋದು. ಇವಾಗ ಹಿಸ್ಟ್ರಿ ಅಂತ ತೊಗೊಂಡಿದ್ರೆ ಅದರಲ್ಲಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಲಾಸ್ಟಲ್ಲಿ ಒಂದು 10 ನಿಮಿಷದಲ್ಲಿ ಇದನ್ನು ನೋಡ್ಕೊಂಬಿಡ್ಬೋದು. ಈ ರೀತಿ ಅವಾರ್ಡ್ ಹೇಳಿದೆ, ಸಂಸ್ಥೆದು ಹೇಳಿದ್ದೀನಲ್ಲ, ಈ ರೀತಿ ನಿಮಗೆ ಏನೆಲ್ಲ ಕೀ ಪಾಯಿಂಟ್ಗಳನ್ನು ಮಾಡ್ಕೊಳ್ಳೋಕ್ಕಾಗುತ್ತಲ್ಲ ಆ ರೀತಿ ಮಾಡಿಕೊಂಡು ಇಟ್ಕೊಳ್ಳೋದು ಬೆಟರ್. ನೋಡಿ, ಇನ್ನೊಂದು ನೋಡಿ, ಗವರ್ನರ್ಗಳು, ತುಂಬ ಗವರ್ನರ್ ಬರ್ತಾರೆ, ಬ್ರಿಟಿಷ್ ಗವರ್ನರ್ಗಳು. ಅವ್ರನ್ನ ಸೀರಿಯಲ್ ನಂಬರ್ ವೈಸು ಬರ್ಕೊಂಡು ಹೋಗಬೇಕು. 1, 2, 3 ಅದೇ A4 ಶೀಟಲ್ಲಿನೇ ಅವ್ರದ್ದು ಕೀ ಪಾಯಿಂಟ್ಗಳು 1, 2 ಏನಾದರೂ ಕೀ ಪಾಯಿಂಟ್ ಇದ್ದರೆ, ಅವರು ಯಾವುದಾದ್ರೂ ಒಂದು ಹೊಸ ಆ್ಯಕ್ಟ್ ತೊಗೊಂಬಂದಿದ್ರೆ ಅಥವಾ ಯಾವುದಾದ್ರೂ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದರೆ ಈ ರೀತಿ ಅವ್ರದ್ದೊಂದು 2 ಪಾಯಿಂಟ್ಗಳನ್ನು ನೀವು ಈ ರೀತಿ ಬರ್ಕೊಂಡು ಇಟ್ಕೋಬೇಕು. ಲಾಸ್ಟಲ್ಲಿ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸೀರಿಯಲ್ ವೈಸು ಸಿಗುತ್ತೆ. ಗವರ್ನರ್ದು ಸೀರಿಯಲ್ ವೈಸ್ ಬರ್ಕೊಂಡ್ರೆ ನಿಮಗೆ ಅರೇಂಜ್ಮೆಂಟ್ ಕೇಳ್ತಾರೆ, ಅರೇಂಜ್ಮೆಂಟಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಅವ್ರದ್ದೊಂದು ಪಾಯಿಂಟ್ಗಳನ್ನು ನೀವು ಎಕ್ಸಾಮಲ್ಲಿ ಟಚ್ ಮಾಡ್ಬೋದು. ಈ ರೀತಿ ಶಾರ್ಟ್ ನೋಟ್ಸ್ಗಳನ್ನು ಮಾಡಿಕೊಂಡು ಇಟ್ಕೋಬೇಕು. ಎಲ್ಲ ಹಿಸ್ಟ್ರಿನ ಓದೋಕ್ಕಾಗಲ್ಲ. ಮತ್ತು ನೋಡಿ, ಇನ್ನೊಂದು ಏನಂದರೆ ಇವಾಗ ಏನ್ಷಿಯಂಟ್ ಹಿಸ್ಟ್ರಿ ಬರುತ್ತೆ, ಪ್ರಾಚೀನ ಇತಿಹಾಸದಲ್ಲಿ ಏನು ಮಾಡಬೇಕಂದ್ರೆ, ಇವಾಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಹರಪ್ಪ ಬರುತ್ತೆ, ಹರಪ್ಪ. ಸೊ ಈ ರೀತಿ ಹರಪ್ಪ ಬರ್ಕೊಳ್ಳೋದು. ನೆಕ್ಸ್ಟು ಮೊಹೆಂಜೊದಾರೋ, ನೆಕ್ಸ್ಟು ಚಾವುಂದಾರೋ ಬರುತ್ತೆ, ನೆಕ್ಸ್ಟು ಲೋಥಾಲ್ ಇದೆ. ಸೊ ಈ ರೀತಿ ಬರ್ಕೊಂಡು ಇನ್ನೊಂದು ಕಾಲಮ್ ಏನು ಮಾಡಬೇಕಂದ್ರೆ, ಇನ್ನೊಂದು ಕಾಲಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ನೇಮ್ಗಳನ್ನು ಬರ್ಕೊತೀರ, ಹೆಸರುಗಳಂತ ಹಾಕಿ. ನೆಕ್ಸ್ಟು ಇಯರು, ಯಾವ ಇಯರಲ್ಲಿ ಕಂಡುಹಿಡಿದ್ರು, ಯಾವ ಇಯರಲ್ಲಿ ಕಂಡುಹಿಡಿದ್ರು. ನೆಕ್ಸ್ಟ್ ನೋಡಿ, ಯಾವ ನದಿ ದಂಡೆದಲ್ಲಿದೆ. ಮೊನ್ನೆ ಗ್ರೂಪ್ B ಎಕ್ಸಾಮಲ್ಲಿನೇ KEದವರು ಕೇಳಿದ್ದಾರೆ, ಯಾವ ನದಿ ದಂಡೆದ ಹೆಸರು ಕೇಳಿದ್ದಾರೆ. ಸೊ ಈ ರೀತಿ ಇಲ್ಲಿ ಯಾವ ಇಯರ್ನ ನೀವು ಬರ್ಕೋಬೋದು, ವರ್ಷನ ಬರ್ಕೋಬೋದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಯಾವುದಂದರೆ ಯಾರು ಕಂಡುಹಿಡಿದ್ರು, ನೇಮ್ ಅವ್ರು ಯಾರ್ದು.
ನೆಕ್ಸ್ಟು ನದಿ, ಯಾವ ನದಿ ದಂಡೆದಲ್ಲಿದೆ, ಇಷ್ಟು ಬರ್ಕೊಂಡ್ರೆ ಮುಗೀತು. ಇನ್ನೊಂದು ಕಾಲಮಲ್ಲಿ ನೀವು ಒಂದು ಕೀ ಫೀಚರ್ಸ್, ಅಲ್ಲಿ ಏನಾದರೂ ಕೀ ಪಾಯಿಂಟ್ಗಳಿದ್ರೆ, ಸೊ ಈ ಮಹಾ ಉಗ್ರಾಣ ಕಂಡು ಬರುತ್ತೆ. ಲೋತಾಲಲ್ಲಿ ನೋಡಿ ಹಡಗು ನಿಂದ್ರು ಬಂದರದು ಇದೆ ಲೋತಾಲಲ್ಲಿ. ಸೊ ಈ ರೀತಿ ಪಾಯಿಂಟ್ಗಳನ್ನು ನೀವು ಮಾಡಿಟ್ಕೊಂಡ್ರೆ ಒಂದೇ ಪೇಜಲ್ಲಿ ಒಂದು ಹಾಫ್ ಪೇಜನ್ನು ಆಗ್ಬೋದು, ಮುಗೀತು. ಹರಪ್ಪ ಮೊಹೆಂಜೊದಾರೋ ಏನು ಪ್ರಾಚೀನ ಪ್ಲೇಸ್ಗಳಿದಾವಲ್ಲ ಅದನ್ನು ನೆನಪಿಟ್ಕೋಬೋದು, ಯಾವುದೇ ಕಾರಣಕ್ಕೂ ನೆನಪಾರಲ್ಲ. ಈ ರೀತಿ ಮಾಡಿ ಇಟ್ಕೋಬೇಕು ನೋಡಿ. ಈ ರೀತಿ ನೋಡಿ ಇವಾಗ ನೀವು ಶಾರ್ಟ್ ನೋಟ್ಸ್ ಮಾಡಿಕೊಂಡ್ರೆ ಲಾಸ್ಟ್ ಎಕ್ಸಾಮ್ ಒಂದು ವೀಕ್ ಅಥವಾ 10 days ಇರುವಾಗ ಈ ರೀತಿ ಎಲ್ಲನೂ ರಿವಿಷನ್ಗೆ ಇಟ್ಕೋಬೋದು. ತುಂಬ ನೋಡಿ ಲಾಂಗ್ ನೋಟ್ಸ್ನ ಮಾಡೋಕ್ಕೆ ಹೋಗ್ಬೇಡಿ, ಶಾರ್ಟ್ ನೋಟ್ಸ್ ಹೇಳಿದ್ದೀನಿ ನಾನು. ಒಂದು 10-20 ಪೇಜಲ್ಲಿ A4 ಸೈಜ್ ಶೀಟ್ ತೊಗೊಂಡು ಫೋಲ್ಡ್ ಮಾಡಿಕೊಂಡು ಈ ರೀತಿ ಎಲ್ಲನೂ ಬರ್ಕೊಳ್ಳಿ. ಸೈನ್ಸ್ ಬರ್ಕೊಳ್ಳಿ, ಹಿಸ್ಟ್ರಿ ಬರ್ಕೊಳ್ಳಿ, ಪಾಲಿಟಿ ನೋಡಿ ಅಮೆಂಡ್ಮೆಂಟ್ಗಳು ಕನ್ಫ್ಯೂಸ್ ಆಗುತ್ತೆ. ಸೀರಿಯಲ್ ವೈಸ್ ತಿದ್ದುಪಡಿಗಳನ್ನು 1 by 1 ಬರ್ಕೊಂಡು ಯಾವ ಇಯರು ಮತ್ತು ಏನು ತಿದ್ದುಪಡಿ ಆಗಿದೆ, ಮತ್ತು ಅನುಸೂಚಿಗಳು. ಸೊ ಈ ರೀತಿ ಪಾಯಿಂಟ್ಗಳನ್ನು ನೀವು ಮಾಡಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಮಾಡಬೇಕು. ನಾನು ಏನು ಮಾಡಬಾರ್ದು ಅಂತ ಹೇಳಿದ್ದೀನಲ್ಲ, ಲಾಂಗ್ ನೋಟ್ಸ್ ಮಾಡೋದು, ಲಾಂಗ್ ವಿಡಿಯೋಗಳನ್ನು ನೋಡೋದು, ಡಿಸ್ಕಷನ್ ಮಾಡೋದು, ಇದನ್ನು ಮಾಡಬೇಡಿ. ಮತ್ತು ನೋಡಿ ಅಪ್ಲಿಕೇಶನ್ ಹಾಕಿದಲ್ಲಿ ನಂದು ಏನೋ ಮಿಸ್ಟೇಕ್ಸ್ ಆಗಿದೆ, ಸೊ ಇದಕ್ಕೆಲ್ಲ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅಪ್ಲಿಕೇಶನ್ ಮೇಲೆ ಯಾವುದೇ ವರಿ ಮಾಡ್ಕೋಬೇಡಿ, ಓಕೆನಾ. ಮತ್ತು ನೋಡಿ ನಾನು ಹೇಳಿದ್ದೀನಿ ಸಬ್ಜೆಕ್ಟ್ಗಳನ್ನು ಡಿವೈಡ್ ಮಾಡಿಕೊಂಡು ಅದೇ ಟೈಮಿಗೆ ಅದೇ ಸಬ್ಜೆಕ್ಟ್ನ ಓದಿ. ಆ ರೀತಿ ಆದರೆ ತುಂಬ ಕವರ್ ಆಗುತ್ತೆ. ಇವಾಗ ಹಿಸ್ಟ್ರಿ ಒಂದು ಸಬ್ಜೆಕ್ಟ್ ಹಾಕ್ಕೊಂಡ್ರೆ ಇಷ್ಟು ಅವರು 2-3 ಅವರಲ್ಲಿ ಹಿಸ್ಟ್ರಿ ಓದ್ತೀನಿ ನಾನು. ನೆಕ್ಸ್ಟ್ ಯಾವುದಂದರೆ ಪಾಲಿಟಿ, ನೆಕ್ಸ್ಟ್ 1 hour 2 hour ಇಷ್ಟೇ ಪಾಲಿಟಿ ಓದ್ತೀನಿ. ಈ ಥರ ಮಾಡಿಕೊಂಡ್ರೆ ಡೈಲಿ ನೋಡಿ 2-3 ಸಬ್ಜೆಕ್ಟು GS ಸಬ್ಜೆಕ್ಟ್ಗಳನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನೋಡಿ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ನ ಡೈಲಿ ಟಚ್ಚಲ್ಲಿರಬೇಕು. ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸು. ಮೆಂಟಲ್ ಎಬಿಲಿಟಿ ನೋಡಿ ಪ್ರೀವಿಯಸ್ ಏನು ಕ್ವಶನ್ ಪೇಪರ್ ಇದಾವಲ್ಲ ಅಷ್ಟು ಸಾಲ್ವ್ ಮಾಡಿದ್ರೆ ಸಾಕಾಗುತ್ತೆ, ಏನೂ ಬೇಕಾಗಿಲ್ಲ. ಒಂದು 10-20 ವರ್ಷದ ಕ್ವಶನ್ ಪೇಪರ್ ಏನಿದೆಯಲ್ಲ ಇದು ಎಲ್ಲನೂ ಸಾಲ್ವ್ ಮಾಡಿ. ನಾನು 1 by 1 ಏನಂದರೆ ನೋಡಿ ಇವಾಗ ನೆಕ್ಸ್ಟ್ ವಿಡಿಯೋಸಲ್ಲೆಲ್ಲ KA ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತೀನಿ, ಓಕೆನಾ. ಆನ್ಸರ್ಗಳನ್ನು ಹೇಳ್ತೀನಿ, ಯಾವ ರೀತಿ ಟಚ್ ಮಾಡಬೇಕು. ಮತ್ತು ನೋಡಿ ಇವಾಗ ABCD ಕ್ವಶನ್ಗಳು ಬರ್ತವೆ, ABCD ಇದನ್ನು ಯಾವ ರೀತಿ ಎಲಿಮಿನೇಟ್ ಮಾಡಿ ಈಸಿಯಾಗಿ ಯೂಸ್ ಮಾಡ್ಬೋದು. ಇವಾಗ C ಗೊತ್ತಿಲ್ಲ ಅಂದ್ರೂ ಎಲಿಮಿನೇಟ್ ಮಾಡಿ ಆನ್ಸರ್ನ ಹಾಕ್ಬೋದು. ಎಲ್ಲ ಕ್ವಶನ್ ಬರಲಿಲ್ಲ ಅಂದರೂ ಒಂದು 10ರಲ್ಲಿ 5 ಕ್ವಶನ್ ಆದರೂ ಬಂದೇ ಬರುತ್ತೆ. ನೆಕ್ಸ್ಟ್ ನೋಡಿ ಇನ್ನೊಂದು ಸ್ಟೇಟ್ಮೆಂಟ್ ಪ್ರಶ್ನೆಗಳು. ಇದು ತುಂಬ ಟಫ್ ಆಗಿರೋ ಕ್ವಶನು, ಸ್ಟೇಟ್ಮೆಂಟ್ ಪ್ರಶ್ನೆಗಳು. ಆಲ್ಮೋಸ್ಟ್ ನೋಡಿ ಇದನ್ನು ಎಲ್ಲ ಗೊತ್ತಿದ್ರೆ ಮಾತ್ರ ಹಾಕ್ಬೋದು. ಇಲ್ಲ ನೋಡಿ ತುಂಬ ಕ್ವಶನ್ಗಳನ್ನು ಕೇಳಿದರೆ ಒಂದೊಂದು ಗೊತ್ತಾಗ್ತಿಲ್ಲ ಅಂದರೆ ಯಾವ ರೀತಿ ಟಚ್ ಮಾಡಬೇಕು. ಸ್ಟೇಟ್ಮೆಂಟು ABCD ಅಂತೂ ಈಸಿಯಾಗಿ ಟಚ್ ಮಾಡ್ಬೋದು. ಮತ್ತು ಅರೇಂಜ್ಮೆಂಟ್ ಪ್ರಶ್ನೆಗಳು ಬರ್ತವೆ. ಮತ್ತು ನೋಡಿ ರೀಸನ್ನು ಮತ್ತು ಅಸರ್ಷನ್ ಕೇಳ್ತಾರೆ. ಸೊ ಇವನ್ನ ಯಾವ ರೀತಿ ಟಚ್ ಮಾಡಬೇಕು ಅಂತ ಹೇಳ್ತೀನಿ, ಓಕೆನಾ. ಎಲ್ಲ ಟಚ್ ಆಗಲಿಲ್ಲ ಅಂದರೂ ನಾನು ಹೇಳಿದ್ದೀನಿ 10ರಲ್ಲಿ ಒಂದು ಏನಿಲ್ಲ ಅಂದರೂ ಒಂದು 5-6 ಕ್ವಶನ್ ಆದರೂ ಟಚ್ ಮಾಡ್ಬೋದು. ಈ ರೀತಿ ಕ್ವಶನ್ಗಳು ಬರ್ತಿದೆ ಇವಾಗ. ಸೊ ಈಸಿಯಾಗಿ ಟಚ್ ಮಾಡಿದ್ರೆ. ಮತ್ತು ನೋಡಿ ಪ್ರಶ್ನೆಗಳನ್ನು ಓದೋದು ತುಂಬ ಇಂಪಾರ್ಟೆಂಟು. ರಾಂಗ್ ಕೇಳಿದಾರೋ ಅಥವಾ ರೈಟ್ ಕೇಳಿದಾರೋ ಅದರಲ್ಲೇ ಮಿಸ್ಟೇಕ್ ಮಾಡಿ ತುಂಬ ಜನ ಮಿಸ್ಟೇಕ್ಸ್ನ ಮಾಡ್ತಾರೆ. ಸೊ ಅಲ್ಲಿ ಮೇಲೆ ರಾಂಗ್ ಅಂತ ಕೇಳಿರ್ತಾರೆ, ತಪ್ಪಾಗಿದೆ ಅಂತ ಕೇಳಿರ್ತಾರೆ, ಕೆಳಗಡೆ ನೋಡಿರಲ್ಲ. ಈ ಕ್ವಶನ್ ನನಗೆ ಈಸಿಯಾಗಿ ಗೊತ್ತಾಗಿದೆ ಅಂತೇಳಿ ಟಿಕ್ ಮಾಡಿಬಿಡ್ತೀವಿ, ನಾವು ಸರಿಯಾಗಿದ್ದಕ್ಕೆ ಟಿಕ್ ಮಾಡಿರ್ತೀವಿ. ಸೊ ಅಲ್ಲೇನಾಗಿರುತ್ತೆ ಅಂದರೆ ಅವರು ರಾಂಗ್ ಅಂತ ಕೇಳಿರ್ತಾರೆ. ಈ ರೀತಿ ಮಾಡೋದಿರುತ್ತೆ. ಮತ್ತು OMRಲ್ಲಿ ತುಂಬ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ, ಅದನ್ನು ನೋಡಿ 1 by 1 ಹೇಳ್ತೀನಿ. ಮತ್ತು VOಗೆ ಯಾವ ಕೀ ಸಬ್ಜೆಕ್ಟ್ಗಳು, ಇವಾಗ ಕಮ್ಯುನಿಕೇಷನಲ್ಲಿ ಕನ್ನಡ ಇದೆ, ಇಂಗ್ಲೀಷು ಮತ್ತು ಕಂಪ್ಯೂಟರು. ಆಲ್ರೆಡಿ ನೋಡಿ ತುಂಬ ಜನ ನೋಟ್ಸ್ನ ತೊಗೊಂಡಿದ್ದೀರ. ಸೊ ಅದನ್ನೇನು ಏನು ಮಾಡಬೇಕಂದ್ರೆ ನೀವು ಸಾಫ್ಟ್ ಕಾಪಿ ಆಗಾದರೂ ಇಟ್ಕೊಳ್ಳಿ, ಅಥವಾ ನೀವು ಇವಾಗ 1 by 2 ಜೆರಾಕ್ಸ್ ಆದರೂ ತೊಗೊಳ್ಳಿ. ಮತ್ತು ನೋಡಿ ಇನ್ನೊಂದು ಸ್ವಲ್ಪ ಏನಂದರೆ ಅದಕ್ಕೆ ಲಿಟ್ರೇಚರ್ ಕಡಿಮೆ ಇರ್ಬೋದು, ಲಿಟ್ರೇಚರ್ ಪಾರ್ಟ್ಗಳನ್ನು ನೀವು ತೊಗೊಂಡು ಇನ್ನೊಂದು ಸ್ವಲ್ಪ ಓದ್ಬೋದು. ಕನ್ನಡಕ್ಕೆ ಆಲ್ಮೋಸ್ಟ್ ಎಲ್ಲ ಕಳಿಸಿದ್ದೀನಿ, ಸಮಾನಾರ್ಥಕಗಳು ಕಳಿಸಿದ್ದೀನಿ. ಅದನ್ನು ನೀವು ಏನು ಮಾಡಬೇಕಂದ್ರೆ ನಿಮ್ಮದೇ ಆದ ಓನ್ ನೋಟ್ಸಲ್ಲಿ ಈ ಥರ ಏನು ಹೇಳಿದನಲ್ಲ ನಾನು A4 ಶೀಟು ಫೋಲ್ಡ್ ಮಾಡಿ ತುಂಬ ಬರ್ಕೊಂಡಿದ್ದೆ. ಸೊ ಈ ರೀತಿ ಮಾಡಿ ನೀವು ಶಾರ್ಟ್ ನೋಟ್ಸಾಗಿ ಮಾಡಿ ಇಟ್ಕೋಬೇಕು. ಕನ್ನಡಕ್ಕೆ ಸಮಾನಾರ್ಥಕಗಳು ಯಾವಾಗಲೂ ನೆನಪಾರುತ್ತೆ. ಸಮಾನಾರ್ಥಕಗಳನ್ನು ಆವಾಗವಾಗ ರಿವಿಷನ್ಗೆ ಇಟ್ಕೋತಿರ್ಬೇಕು, ಒಂದಿನ ಬಿಟ್ಟು. ಇಂಗ್ಲೀಷಲ್ಲಿ ಆ್ಯಂಟೋನಿಮ್ ಸಿನೋನಿಮ್ಗಳು ಅದೇ ರೀತಿ A4 ಶೀಟಲ್ಲಿ ಬರೆದು ಇಟ್ಕೊಳ್ಳಿ. ಕಂಪ್ಯೂಟರ್ನ ಜಾಸ್ತಿ ಟಾರ್ಗೆಟ್ ಮಾಡಿ, ಯಾಕಂದರೆ 25-28 ಕ್ವಶನ್ ಕರೆಕ್ಟ್ ಮಾಡ್ಬೋದು. ಸೊ ನೋಡಿ ನೀವು 25 ಮೇಲೆ ನೆಗೆಟಿವ್ ತೆಗೆದು 25 ಮೇಲೆ ಮಾಡಿದರೆ ಕಂಪ್ಯೂಟರ್ ಬೆಸ್ಟ್ ಆಗುತ್ತೆ. ನಾನು ಹೇಳಿದ್ದೀನಿ ಕಮ್ಯುನಿಕೇಷನ್ ಪೇಪರಲ್ಲಿ ನೀವು ಎಲ್ಲದರಲ್ಲಿನೂ 25 ತೊಗೊಂಡ್ರೆ ಬೆಸ್ಟ್ ಸ್ಕೋರು. 25 3ರಲ್ಲಿ 25 ತೊಗೊಂಡಿರೆ ನೋಡಿ 75 ಆಗುತ್ತೆ. 100ಕ್ಕೆ 100 ಟಚ್ ಮಾಡಿರಂದರೂ ಇನ್ನೂ 25 ಕ್ವಶನ್ ರಾಂಗ್ ಆಗುತ್ತೆ. 25 ಕ್ವಶನ್ ರಾಂಗ್ ಆದರೆ ನೋಡಿ ಎಷ್ಟು ಮಾರ್ಕ್ಸ್ ಹೋಗುತ್ತೆ ಅಂದರೆ ಡಿವೈಡೆಡ್ ಬೈ 4 ಮಾಡಿ 6 ಮಾರ್ಕ್ಸ್ ಹೋಗುತ್ತೆ, 6.25. ಸೊ ಇಲ್ಲಿ 6 ಮಾರ್ಕ್ಸ್ ತೆಗೆದ್ರೂ ಎಷ್ಟಾಗುತ್ತೆ ಅಂದರೆ ನಿಯರ್ಲಿ ನಿಮ್ಮದು 70 ಅಥವಾ 69 ಆಗುತ್ತೆ.
ಸೊ ಇಷ್ಟು ಸ್ಕೋರ್ ಆಗುತ್ತೆ. 25 ಕರೆಕ್ಟ್ ಮಾಡಿದ್ರೆ ಬರೀ. ಇಲ್ಲಿ ನೋಡಿ ಕನ್ನಡದಲ್ಲಿ 35 ಇರುತ್ತೆ, 10 ರಾಂಗ್ ಆದರೂ ನಡೆಯುತ್ತೆ. ಇಂಗ್ಲೀಷಲ್ಲಿ 35 ಕ್ವಶನ್ ಇರುತ್ತೆ, 10 ರಾಂಗ್ ಆದರೂ ನಡೆಯುತ್ತೆ. ಕಂಪ್ಯೂಟರ್ನ ಜಾಸ್ತಿ ಟಾರ್ಗೆಟ್ ಮಾಡಿ, ಈಸಿ ಇರುತ್ತೆ ಕ್ವಶನ್ಗಳು. ಮತ್ತು ನೋಡಿ ಕೆ ಇದವರು ಯಾವ ರೀತಿ ಕ್ವಶನ್ಗಳನ್ನು ತೆಗಿತಿದಾರಲ್ಲ ಅದರ ಪ್ಯಾಟರ್ನ್ ವೈಸು ನೀವು ಓದಬೇಕಾಗುತ್ತೆ. ನೋಡಿ ಕೆಲವೊಬ್ಬರು 60ರಿಂದ 70 ಕ್ವಶನ್ನ ಅಷ್ಟೇ ಅಟೆಂಡ್ ಮಾಡ್ತಾರೆ. ಸೊ ಇಷ್ಟು ಮಾಡಿದ್ರೆ ನನ್ನ ಪ್ರಕಾರ ಸ್ಕೋರ್ ಜಾಸ್ತಿ ಬರಲ್ಲ. ಯಾಕಂದರೆ ಎಕ್ಯುರೇಸಿ ಜಾಸ್ತಿ ಇರಬೇಕಾಗುತ್ತೆ 60ರಿಂದ 70 ಕ್ವಶನ್ ಮಾಡಿದ್ರೆ. ನೀವು ಏನಿಲ್ಲ ಅಂದರೂ 85 ಟು 90 ಅಥವಾ 95 ಕ್ವಶನ್ಗಳನ್ನು ಅಟೆಂಡ್ ಮಾಡಬೇಕು. ಯಾಕಂದರೆ 1/4 ಡಿಡಕ್ಟ್ ಆಗುತ್ತೆ. ಆದ ಕಾರಣ ನೀವು ಜಾಸ್ತಿ ಕ್ವಶನ್ಗಳನ್ನು ಅಟೆಂಡ್ ಮಾಡಿ ಜಾಸ್ತಿ ಎಕ್ಯುರೇಸಿ ಬರಬೇಕು. ಸೊ ಇವಾಗ 90 ಕ್ವಶನ್ ಅಟೆಂಡ್ ಮಾಡಿದ್ರೆ ಏನಿಲ್ಲ ಅಂದರೂ 70 ಆದರೂ ಕರೆಕ್ಟ್ ಆದರೂ ತೊಂದರೆ ಇಲ್ಲ, ಸ್ಕೋರ್ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ ಕರೆಂಟ್ ಅಫೇರ್ಸ್ನ ಜನವರಿಯಿಂದ ಓದಿ. ಜನವರಿ 2026ರಿಂದ ಎಲ್ಲ ಕರೆಂಟ್ ಅಫೇರ್ಸ್ನ ನೀಟಾಗಿ ಇನ್ನೂ ಒಂದು ಸಲ, ಇನ್ನೂ ಸೆಪ್ಟೆಂಬರ್ ಎಂಡ್ವರೆಗೂ ಕೇಳ್ತಾರೆ. ಇನ್ನು ಆಗಸ್ಟು ಸೆಪ್ಟೆಂಬರ್ 2 ತಿಂಗಳದು ಓದಬೇಕಾಗುತ್ತೆ. ನೀವು ಓದಿ 10 ತಿಂಗಳದಾಗುತ್ತೆ. 10 ತಿಂಗಳದು ಬೇಡ, ಲಾಸ್ಟಲ್ಲಿ ಏನು ಮಾಡಬೇಕಂದ್ರೆ ಒಂದು 6 ಅಥವಾ 4 ತಿಂಗಳದು, 4 ಆದರೂ ಓದಿ, ಒಂದು 6 ತಿಂಗಳದಾದರೂ ಓದಿ, 2ರಿಂದ 3 ಸಲ ಎಕ್ಸ್ಟ್ರಾ ರಿವಿಷನ್ ಮಾಡ್ಕೊಳ್ಳಿ. ಇಲ್ಲಿ ಕ್ವಶನ್ಗಳನ್ನು ಜಾಸ್ತಿ ಎತ್ತಾರೆ ಅವರು, ಯಾರಂದರೆ ಕೆ ಇದವರು. 2ರಿಂದ 3 ತಿಂಗಳು ಕರೆಂಟ್ ಅಫೇರ್ಸಲ್ಲಿ. ಸೊ ಈ ರೀತಿ ಮಾಡಿದ್ರೆ ನೀವು ಕರೆಂಟ್ ಅಫೇರ್ಸಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಏನಿಲ್ಲ ಅಂದರೂ 25 ಕ್ವಶನ್ ಬರುತ್ತೆ. ಸೊ ಕಂಟಿನ್ಯೂ ರಿವಿಷನ್ ಮಾಡ್ಕೊಳ್ಳಿ. ಮ್ಯಾಗ್ಝಿನ್ಗಳನ್ನು ತುಂಬ ಸ್ಪೀಡಾಗಿ ರಿವಿಷನ್ ಮಾಡಿ, ಅದರಲ್ಲಿನೇ ಕ್ವಶನ್ ಬರುತ್ತೆ. ಮತ್ತು ನೋಡಿ ಮೆಂಟಲ್ ಎಬಿಲಿಟಿ ಹೇಳಿದಿಲ್ಲ, ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಸಾಕಾಗುತ್ತೆ. ತುಂಬ ಇವಾಗ ದೊಡ್ಡ ದೊಡ್ಡ ವಿಡಿಯೋಗಳನ್ನು ಮತ್ತು ಕರೆಂಟ್ ಅಫೇರ್ಸನ್ನ ನೋಟ್ಸ್ ಮಾಡ್ಕೊತಿರ್ತಾರೆ ಕೆಲವೊಬ್ರು. ಇವಾಗೆಲ್ಲ ನೋಟ್ಸ್ ಮಾಡಬೇಡಿ, ಯಾಕಂದರೆ ಟೈಮ್ ತುಂಬ ಕನ್ಸ್ಯೂಮ್ ಆಗುತ್ತೆ. ಆಲ್ರೆಡಿ ನೋಟ್ಸ್ ಮಾಡ್ಕೊಂಡಿದ್ರೆ ಅದನ್ನೇ ರಿವಿಷನ್ ಮಾಡಿ. ಇವಾಗ ನೋಟ್ಸ್ ಮಾಡಬೇಡಿ, ಜಸ್ಟ್ ಏನು ಮಾಡೋದಂದರೆ ನೋಡಿ ಬಿಡೋದು ಅಷ್ಟೇ. ವಿಡಿಯೋಗಳನ್ನು ನೋಡೋದು ಅಷ್ಟೇ, ಬಿಡೋದು. ಸಾಲ್ವ್ ಮಾಡಿ, ಅದರ ಪೇಪರ್ ತೊಗೊಂಡು ಅದೇ ರೀತಿ ಅವ್ರು ಯಾವ ರೀತಿ ಕ್ಲಾಸ್ಗಳನ್ನು ಹೇಳ್ತಾರಲ್ಲ ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ಮೆಂಟಲ್ ಎಬಿಲಿಟಿ ಕವರ್ ಆಗುತ್ತೆ. ಮತ್ತು ನೋಡಿ ಎಕನಾಮಿಕ್ ಸರ್ವೆಯನ್ನು ಸ್ವಲ್ಪ ಓದಬೇಕಾಗುತ್ತೆ ನೀವು. ಎಕನಾಮಿಕ್ ಸರ್ವೆ, ಕರ್ನಾಟಕದ ಎಕನಾಮಿಕ್ ಸರ್ವೆನ ಸ್ವಲ್ಪ ಓದಿ. ಇದರಲ್ಲಿ ಮೇನ್ಲಿ ಏನಂದರೆ ನೋಡಿ ಸ್ಕೀಮ್ಸ್ಗಳನ್ನು ಓದ್ಕೋಬೇಕು. ಜಾಸ್ತಿ ಕೇಳೋದು ಸ್ಕೀಮ್ಸ್ಗಳನ್ನು ಕೇಳ್ತಾರೆ ಕೆ ಇದವರು. ಆಲ್ರೆಡಿ ನೀವು ನೋಡಿದ್ರೆ ಪ್ರೀವಿಯಸ್ ಎಕ್ಸಾಮಲ್ಲಿ 4ರಿಂದ 5 ಕ್ವಶನು ಸ್ಕೀಮ್ಸ್ಗಳ ಮೇಲೆ ಬರುತ್ತೆ, ಇನ್ನೊಂದು ಫುಲ್ ಫಾರ್ಮ್ಗಳ ಮೇಲೆ. ಇಲ್ಲಿಗೆ ಎಕನಾಮಿಕ್ಸ್ ಒಳಗೆ ಇರುತ್ತೆ. ಯಾವುದೊಂದು ಆರ್ಗನೈಸೇಷನ್ದು ಕೇಳ್ತಾರೆ, ಒಂದೊಂದು ಸ್ಕೀಮ್ಗಳದ್ದು ಶಾರ್ಟಲ್ಲಿ ಕೊಟ್ಟಿರ್ತಾರೆ, ಅದನ್ನೇ ಫುಲ್ ಫಾರ್ಮ್ ಕೇಳ್ತಾರೆ. ಯಾರು ಕೆ ಎ ಕ್ವಶನ್ ಪೇಪರಲ್ಲಿ. ಗ್ರೂಪ್ ಎ ಎಕ್ಸಾಮ್ಸಲ್ಲಿ ಮೊನ್ನೆ 3 ಫುಲ್ ಫಾರ್ಮ್ಗಳನ್ನು ಕೇಳಿದ್ರು. ಮತ್ತು ಇನ್ನೊಂದೇನೆಂದರೆ ನೋಡಿ ಕರ್ನಾಟಕದ ಆಡಳಿತ, ಗವರ್ನೆನ್ಸ್ ಬಗ್ಗೆ ಕೇಳ್ತಾರೆ. ಇಷ್ಟು ನೀಟಾಗಿ ನೋಡಿಕೊಂಡ್ರೆ ಎಕನಾಮಿಕ್ ಸರ್ವೆ ಕವರ್ ಆಗುತ್ತೆ. ಮತ್ತು ಬೇಸಿಕ್ ನೋಡಿ, ಬೇಸಿಕ್ ಕರ್ನಾಟಕದ ಬಜೆಟ್ ಬಗ್ಗೆ ನೋಡ್ಕೋಬೇಕು ಸ್ವಲ್ಪ. ಬಜೆಟ್ ಎಷ್ಟಿತ್ತು, ಯಾವ ಸೆಕ್ಟ್ರಿಗೆ ಎಷ್ಟು ಇಟ್ಟಿದ್ದಾರೆ, ಹೈಯೆಸ್ಟ್ರಿಂದ ಲೋಯೆಸ್ಟು ಅರೇಂಜ್ಮೆಂಟ್ ಅದನ್ನೇ ಕೇಳೋದವರು. ಯಾವುದಕ್ಕೆ ಹೈಯೆಸ್ಟ್ ಇಟ್ಟಿದ್ದಾರೆ ಮತ್ತು ಲೋಯೆಸ್ಟು ಈ ರೀತಿ ಅರೇಂಜ್ಮೆಂಟ್ ಮಾಡೋದು ಕೇಳ್ತಾರೆ. ಹೆಚ್ಚಿನಿಂದ ಕಡಿಮೆ ಕೇಳ್ಕೊಂಡು ಹೋಗ್ಬೋದು, ಕಡಿಮೆಯಿಂದನೂ ಹೆಚ್ಚು ಕೇಳ್ಬೋದು. ಟೋಟಲ್ ಬಜೆಟ್ ಎಷ್ಟು ಮತ್ತು ಫಿಸಿಕಲ್ ಡೆಫಿಸಿಟ್ ಎಷ್ಟಾಗಿತ್ತು. ಸೊ ಈ ರೀತಿ ಇವು ಪಾಯಿಂಟ್ಗಳು ಏನಿದಾವಲ್ಲ, ಕೀ ಪಾಯಿಂಟ್ಗಳನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಸ್ಕೀಮ್ಸು, ಫುಲ್ ಫಾರ್ಮ್ಸು, ಅದರ ಜೊತೆಗೆ ಆಡಳಿತ, ಇದನ್ನು ನೋಡಿಕೊಂಡ್ರೆ ನೀವು ಎಕನಾಮಿಕ್ ಸರ್ವೆ ಕವರ್ ಮಾಡ್ದಂಗೆ ಆಗುತ್ತೆ. ಸ್ಕೀಮ್ಸ್ಗಳ ಮೇಲೆ ಜಾಸ್ತಿ ಟಾರ್ಗೆಟ್ ಮಾಡಿ. ಎಲ್ಲನೂ ತುಂಬ ಎಕನಾಮಿಕ್ ಸರ್ವೆ ಇದೆ ಅಂತೇಳಿ ಇವಾಗ ಓದೋಕ್ಕಾಗಲ್ಲ. ಇನ್ನು ಏನು ಹೇಳಿದಿಲ್ಲ, ಬೇಸಿಕ್ ಕರ್ನಾಟಕದ ಬಜೆಟು ಮತ್ತು ಅಷ್ಟು ಪಾಯಿಂಟ್ಗಳನ್ನು ನೀವು ಮಾಡಿದ್ರೆ ಎಕನಾಮಿಕ್ ಸರ್ವೆನ ಕ್ಲಿಯರ್ ಮಾಡ್ಬೋದು. ನಾನು ಏನು ಹೇಳಿದಿಲ್ಲ ಪ್ರತಿಯೊಂದು ಪಾಯಿಂಟ್ನ ಫಾಲೋ ಮಾಡಿ. ನಾನು ಮುಂದೆ ಬರೋ ವಿಡಿಯೋದಲ್ಲಿ ಕೀ ಸಬ್ಜೆಕ್ಟ್ಗಳನ್ನು ಹೇಳ್ತೀನಿ, ಈ ಟಾರ್ಗೆಟ್ ಮಾಡಬೇಕು. ಮತ್ತು ಸಿಲ್ಲಿ ಮಿಸ್ಟೇಕ್ಸ್ಗಳು ಎಕ್ಸಾಮಲ್ಲಿ ಮಾಡೋದ್ರಿಂದ 5ರಿಂದ 6 ಮಾರ್ಕ್ಸ್ ಎಲ್ಲ ಕಡಿಮೆ ಆಗ್ತಿದೆಯಲ್ಲ. ನಂದು ಮುಂಚೆ ಇದೇ ರೀತಿ ಆಗ್ತಿತ್ತು ನೋಡಿ. ಇವಾಗ 105 ಮಾಡಿರ್ತಾರೆ, ಒಂದು 5ರಿಂದ 6 ಕ್ವಶನ್ ತಪ್ಪಾದರೆ ನೋಡಿ ನಿಮ್ಮದು 110 ಆಗೋದು 105 ಬಂದಿರುತ್ತೆ. ಈ ಮಿಸ್ಟೇಕ್ಸಿಂದನೇ ಕಡಿಮೆ ಆಗಬೇಕು. ಮಿಸ್ಟೇಕ್ಸ್ ಆಗುತ್ತೆ, ಬಟ್ ಕಡಿಮೆ ಆಗಬೇಕು. ಒಬ್ಬೊಬ್ರು 10ರಿಂದ 15 ಕ್ವಶನ್ನು ಮಾಡ್ತಾರೆ. ಇಷ್ಟು ತಪ್ಪು ಮಾಡಿದ್ರೆ ನೋಡಿ ಸಿಲ್ಲಿ ಮಾಡಿದ್ರೆ ನೋಡಿ ತುಂಬ ಸ್ಕೋರ್ ಕಡಿಮೆ ಬರುತ್ತೆ. ಇದನ್ನೆಲ್ಲ 1 ಬೈ 1 ನೋಡೋಣ. ಇನ್ನು 68 ದಿನ ಟೈಮ್ ಇದೆ. ನಾನ್ ಎಚ್ ಕೆದವ್ರಿಗೆ ಕಂಟಿನ್ಯೂ ಸ್ಟಡಿ ಮಾಡಿ. ಯಾವುದೇ ನೆಗೆಟಿವ್ ಪಾಯಿಂಟ್ನ ತಲೆಯಲ್ಲಿ ಇಟ್ಕೋಬೇಡಿ. ಅಪ್ಲಿಕೇಶನ್ ಹಿಂಗಾಯಿತು, ಈ ಡಿಸ್ಟಿಕ್ಕಿಗೆ ಹಾಕಬಾರ್ದಾಗಿತ್ತು, ಈ ಡಿಸ್ಟಿಕ್ಕಿಗೆ ಹಾಕಿದೆ ಅಂತೇಳಿ ಅದನ್ನೆಲ್ಲ ಬೇಡ. ಇವು ಹಾಕಿರ್ತೀರ, ಇನ್ನೂ ಯಾರು ಹಾಕಿಲ್ಲ ನೋಡಿ, ಎಕ್ಸ್ಟೆಂಡ್ ಮಾಡಿದರೆ ಅಪ್ಲೈ ಮಾಡಿ. ಓಕೆನಾ? ನೋಡಿ ಕಂಟಿನ್ಯೂ ಸ್ಟಡಿ ಮಾಡಿ. VO ಯಾರು ಟಾರ್ಗೆಟ್ ಇಟ್ಕೊಂಡು ಓದ್ತಿದ್ದೀರಲ್ಲ 100% ಜಾಬ್ ಆಗುತ್ತೆ. 572. ಮತ್ತು ಅದರ ಜೊತೆಗೆ ನೋಡಿ ತುಂಬ ಅಪ್ಲಿಕೇಶನ್ಸ್ ಬರುತ್ತೆ. VOಗೆ ಜಾಬ್ ಆಗಲ್ಲ ಅಂತೇಳಿ ತುಂಬ ಜನ ಅಂದ್ಕೊಂಡಿರ್ತೀರ. ಇವಾಗ ನೋಡಿ ಲ್ಯಾಂಡ್ ಸರ್ವೇರ್ 750 ಆಗಿದೆ. ಆ ಕಡೆ ಓದೋರು ಲ್ಯಾಂಡ್ ಸರ್ವೇರಿಗೆ ಓದ್ತಿರ್ತಾರೆ. ಕ್ರೈಸ್ ಆಗಿದೆ. ಸೊ ಇವರು ನೋಡಿ ಅದಕ್ಕೆ ಸ್ಟಡಿ ಮಾಡ್ತಿರ್ತಾರೆ. ಮತ್ತು AO ಆಗಿದೆ, ಅವರು ಸ್ಟಡಿ ಮಾಡ್ತಿರ್ತಾರೆ ಅದಕ್ಕೆ. ನೆಕ್ಸ್ಟ್ ನೋಡಿ PC ಆಗಿದೆ, ಪೊಲೀಸ್ ಓದೋರು PCಗೆ ಓದ್ತಿರ್ತಾರೆ. ಸೊ ಈ ರೀತಿ ಇರುತ್ತೆ. ಎಲ್ಲರೂ ಅಪ್ಲಿಕೇಶನ್ ಹಾಕಿರ್ತಾರೆ, ಬಟ್ ಎಲ್ಲರೂ VOಗೆ ಓದ್ತಿರಲ್ಲ.
ಸೊ ಇದನ್ನು ತಲೆಯಲ್ಲಿಟ್ಕೊಂಡು ಓದಬೇಕು. ನೋಡಿ ತುಂಬ ಅಪ್ಲಿಕೇಶನ್ ಬಂದಿದೆ ಅಂತ ಅಂದ್ಕೊಂಡ್ರೆ ಯಾರಿಗೂ ಜಾಬ್ ಆಗೋಲ್ಲ. ಹಾಗಿದ್ದರೆ ನಮ್ದು ಯಾವುದೂ ಜಾಬೇ ಆಗ್ತಿರಲಿಲ್ಲ. ಕಾಂಪಿಟೇಷನ್ ಇದ್ದೇ ಇರುತ್ತೆ, ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಆಗಿರಲ್ಲ ಕಾಂಪಿಟೇಷನು. ಓದೋರು ತುಂಬ ಕಡಿಮೆ ಇರ್ತಾರೆ. ಮತ್ತು ನೋಡಿ ನಾನು ಹೇಳಿದ್ದೀನಲ್ಲ, ಈ ಕಡೆ ಶಿಫ್ಟ್ ಆಗಿರ್ತಾರೆ ಲ್ಯಾಂಡ್ ಸರ್ವೇರ್ಗೆ, ಕ್ರೈಸ್ಗೆ, ಎ ಒಗೆ, ಪಿ ಸಿಗೆ. ನೆಕ್ಸ್ಟ್ ಮಂತಲ್ಲಿ ಇನ್ನೊಂದು ಯಾವುದಾದ್ರೂ ಕಾಲ್ ಆದರೆ ನೋಡಿ ಟೀಚರ್ಸ್ ಆಗುತ್ತೆ, ಟೀಚರ್ಸ್ದಿದೆ ನೆಕ್ಸ್ಟ್, ಅಥವಾ ಅದರ ನೆಕ್ಸ್ಟ್ ಮಂತಲ್ಲಿ ಆಗ್ಬೋದು. ಇದಕ್ಕಾದರೆ ಅಲ್ಲಿ ಶಿಫ್ಟ್ ಆಗ್ತಾರೆ. ಮತ್ತು ESI PSI ಆಗೋದಿದೆ, ಅದರಾದರೆ ಅದಕ್ಕೆ ಶಿಫ್ಟ್ ಆಗ್ತಾರೆ. ಈ ರೀತಿ ಇರುತ್ತೆ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ನೋಡಿ ಎಲ್ಲಕ್ಕೂ ಸಿಲೆಬಸ್ ಚೇಂಜ್ ಇದೆ. ಎ ಒಗೆ ಬೇರೆ ಇದೆ, ಲ್ಯಾಂಡ್ ಸರ್ವೇರ್ ಬೇರೆ ಇದೆ, ಕ್ರೈಸಿಗೆ ಬೇರೆ ಇದೆ, VAOಗೆ ಬೇರೆ ಇದೆ. ಸೊ ಎಲ್ಲರೂ ಓದ್ತಿರಲ್ಲ. ನೀವು VAOಗೆ ಓದ್ತಿದ್ರೆ 100% ಆಗುತ್ತೆ. ಟಾರ್ಗೆಟ್ ಇಟ್ಕೊಳ್ಳಿ. ನೀವು ಯಾವ ಡಿಸ್ಟ್ರಿಕ್ಗೆ ಹಾಕಿದಿರಲ್ಲ ಫೋಕಸ್ ಮಾಡಿ. ನಿಮ್ದು ಹೆಂಗಿರ್ಬೇಕಂದ್ರೆ ಮೈಂಡ್ಸೆಟ್ಟು, ನಾನು GM ಅಲ್ಲಿನೇ ಬರಬೇಕು, 130 140 ಸ್ಕೋರ್ ಮಾಡ್ತೀನಿ ಅನ್ನೋ ರೇಂಜಿಗೆಲ್ಲ ಓದಬೇಕು. 130 to 140 ಅಟ್ಲೀಸ್ಟ್ ನಿಮ್ದು ಏನಾಗುತ್ತೆ ಅಂದರೆ ಕ್ಯಾಟಗರಿಯಲ್ಲಾದರೂ ಆಗುತ್ತೆ, 120 ಮಾಡಿದ್ರೂ ಆಗುತ್ತೆ. ಈ ರೀತಿ ಟಾರ್ಗೆಟ್ ಇಟ್ಕೊಂಡು ಓದಿ, ಓಕೆನಾ. ಯಾರೋ ಹೇಳ್ತಾರಂತೇಳಿ ತಲೆ ಕೆಡಿಸ್ಕೋಬೇಡಿ, ತುಂಬ ಟೈಮ್ನ ವೇಸ್ಟ್ ಮಾಡಬೇಡಿ. ಯಾಕಂದರೆ ತುಂಬ ಕ್ರೂಷಿಯಲ್ ಟೈಮ್. ಇನ್ನು 68 ದಿನ ರಿವಿಷನ್ ಮಾಡಿ, ಅಷ್ಟೇ ಹೇಳೋದು ನಾನು. ಇದೇ ರೀತಿ ನೆಕ್ಸ್ಟ್ ವಿಡಿಯೋಸಲ್ಲಿ ಮತ್ತೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಸಲ್ಲಿ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತೀನಿ, ಓಕೆನಾ. ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ಕಂಟಿನ್ಯೂ ಸ್ಟಡಿ ಮಾಡಿ.